ಡಿಸಿ ಲೆಟರ್ ಹಾಕಿದ್ದಾರೆ. ಅವರು 24 ಲೆಟರ್ ಹಾಕಿದ್ದಾರೆ. ಆದ್ರೂ ಇಲ್ಲಿವರೆಗೂ ಯಾರನ್ನು ನಮ್ ಕಡೆ ತಿರುಗಿನೂ ನೋಡಿಲ್ಲ. ನಾವು ಎಷ್ಟೋ ಸರಿನ ತಹಸೀಲ್ದಾರ್ ಹೋಗೋದು ಕೇಳೋದು, ನಾನು ಇರಲ್ಲ 2 ದಿನ ಇರೋದು ಅಂತ ಒಬ್ಬ ತಹಸೀಲ್ದಾರ್ ಹೇಳೋದು, ನಾನ್ ಪ್ರಭಾವಿ ಬಂದಿದ್ದೀನಿ ಅಂತ ಇನ್ನೊಬ್ರು ಹೇಳೋದು, ಬರೀ ಇದೇ ಆಗೋಯ್ತಿ. ಡಿಸಿ ಆಫೀಸ್ ಹೋಗಿ ಕಾಂಟ್ಯಾಕ್ಟ್ ಮಾಡಿದೀವಿ, ನಮ್ಗೆ ಯಾವ ಆದೇಶನೂ ಬಂದಿಲ್ಲ ಅಂತ ಹೇಳಿ ಡಿಸಿ ಆಫೀಸ್ನಾಗ ಸಮೇತ ಹೇಳಿದ್ದಾರೆ. ನಮಗೆ ಬಂದಿದೆ. ಮಾನ್ಯ ಸಿದ್ದರಾಮಯ್ಯನವ್ರು ಕೂಡ ಲೆಟರ್ ಇದೆ. ಅವ್ರ ಲೆಟರ್ ನೋಡಿ ಇಲ್ಲೇ ಇದೆ. ಅವ್ರ 3 ಕಾಸಿಗೆ ಲೆಟರ್ ಇಲ್ಲ ಅಂದ್ರೆ ಲೆಟರ್ ಏನು ಕಳಿಸ್ತಾರೆ ಮಾನ್ಯ ಸಿದ್ದರಾಮಯ್ಯನವರು? ಇದಕ್ಕೆ ಉತ್ತರ ಹೇಳ್ಬೇಕು. ಅವ್ರು ನಮ್ಗೆ ಸರ್ಕಾರ ಉತ್ತರ ಹೇಳ್ಬೇಕು. ಎಸ್ ವೀಕ್ಷಕರೇ, ತಾಲೂಕು ಕಚೇರಿ ಮುಂದೆ ವಿಷ ಕುಡಿಯುತ್ತೇವೆ ಎನ್ನುತ್ತಿರುವ ಬಂದಕುಂಟೆ ರೈತರು. ಶಿರಾ ತಾಲ್ಲೂಕ್ ಗೌಡಗೆರೆ ಹೋಬಳಿಯ ಬಂದಕುಂಟೆ ಗ್ರಾಮದಲ್ಲಿ ರೈತರ ಗೋಳಾಟ. ರಾಮದಾಸ್ ಚಿಕ್ಕಚನ್ನಯ್ಯ ಕಾಲದಲ್ಲಿ ನೀಡಿದ ಸಾಗುವಳಿ ಚೀಟಿ. 50 ರಿಂದ 60 ವರ್ಷ ಕಳೆದರೂ ಉಳುಮೆ ಮಾಡಿಕೊಂಡ ಬರುತ್ತಿರುವ ಜಮೀನಿಗಿಲ್ಲ ದುರಸ್ತಿ ಕಾರ್ಯ. 5 ರಿಂದ 6 ದಶಕಗಳ ಕಾಲ ಅನುಭವದಲ್ಲಿ ಇದ್ದರೂ ರೈತರ ಸಂಕಷ್ಟಕ್ಕೆ ಪರಿಹಾರ ಇಲ್ಲ. ತಂದೆ ತಾಯಿ ದೈವದೀನರಾದರೂ ಮಕ್ಕಳಿಗೆ ಖಾತೆ ಬದಲಾವಣೆ ಇಲ್ಲ. ನಮ್ಮ ಈ ರೈತರ ಕಷ್ಟಕ್ಕೆ ಸರ್ಕಾರ ಸ್ಪಂದಿಸದೆ ಹೋದಲ್ಲಿ ನಾವೆಲ್ಲ ತಾಲ್ಲೂಕ್ ಕಚೇರಿ ಎದುರು ವಿಷ ಕುಡಿಯುವ ಪರಿಸ್ಥಿತಿಗೆ ಸರ್ಕಾರ ಹಾಗೂ ಅಧಿಕಾರಿಗಳೇ ನೇರ ಹೊಣೆ. ಬಂದಕುಂಟೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸರ್ಕಾರದಿಂದ ಅನುಕೂಲತೆ ಇಲ್ದಲೆ ನೊಂದು ಬೆಂದು ತೀರಾ ಎಲ್ಲ ವಿಷ ಕುಡಿಯ ಪರಿಸ್ಥಿತಿಗೆ ಹೋಗಿ ನಿಂತಿದ್ವಿ. ಆದ್ರಿಂದ ಮೊನ್ನೆ ಜಯಚಂದ್ರ ಸಾಹೇಬರು ಹೋದ ವರ್ಷ 2024 ನವೆಂಬರ್ 11ನೇ ತಿಂಗಳು 2006ರಲ್ಲಿ CM ಸಿದ್ದರಾಮಯ್ಯ ಅವರ ಹತ್ರನೇ ಆದೇಶ ಮಾಡಿಸ್ಕೊಂಡು ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ರು. ಏನಂತ? ರಾಮದಾಸು ಚಿಕ್ಕಚನ್ನಯ್ಯ ಕಾಲದ ಮರುಜೀವ ತುಂಬಿ ನೊಂದಂತ ರೈತರಿಗೆ ದುರಸ್ತು ಪೋಡಿ ಮಾಡ್ಕೊಡ್ಬೇಕು ಅಂತ ಆದೇಶ ಮಾಡ್ಕೊಂಡ್ಬಂದ್ರು. ಈ ಅಧಿಕಾರಿಗಳು ಕುಂಭಕರ್ಣ ನಿದ್ದೆಯಲ್ಲಿ ಮುಳುಗಿದ್ದಾರೆ. ನಾವು ಇದು ಫಸ್ಟ್ನೇ ನಿಮ್ಮ ಮಾಧ್ಯಮ ಕೊಡ್ತಿರೋ ಅಂತ ಒಂದು ಸಂದೇಶ. ನಾವು ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿಗೆ ಬಿಡೋಂತ ಪ್ರಮೇಯ ಇಲ್ಲ. ನಾವು ತಾಲೂಕು ಆಫೀಸಿಗೂ ಹೋಗಿ ಪ್ರತಿಭಟನೆ ಮಾಡ್ತೀವಿ. ಅಲ್ಲೂ ಕೂಡ ಆಗ್ಲಿಲ್ಲ ಅಂದ್ರೆ ತೀರಾ ನಾವು ಬೆಂಗಳೂರಿಗೆ ಪಾದಯಾತ್ರೆಗಾದ್ರೂ ಹೋಗಿ ನಾವು CM ಸಿದ್ದರಾಮಯ್ಯ ಹತ್ರ ವಿಧಾನಸೌಧ ಹತ್ರ ಮುತ್ತಿಗೆ ಹಾಕಿ ನಾವು ಪ್ರತಿಭಟನೆ ಕೂರೋ ಅಂತ ವ್ಯವಸ್ಥೆನೂ ನಾವು ಎಲ್ಲ ಮಾಡ್ಕೊಂಡಿದೀವಿ. ಇದಕ್ಕೆ ಯಾರು ಇಂಜರಿ ಅಂತ ಪ್ರಮೇಯ ಇಲ್ಲ. ಆಗ್ಲೇಬೇಕು ಇದ್ರೆ ನಾವು ಸಾಯ್ತೀವಿ ಇರಲ್ಲ. ಆಗಿಲ್ಲ ಅಂದ್ರೆ ಸಾಯ್ತಾರೆ, ತಗೊಂಡೋಗಿ ಅಲ್ಲಿ ಹಾಕಿ ಹಾಕ್ಯಂತಾರೆ ಅಷ್ಟೇ. ತೋರಿಸಿ ಎಲ್ಲರಿಗೂ ಅಷ್ಟೇ. ನಾವ್ ಇನ್ನೇನ್ ಮಾಡೋಣ? ಸಾಯೋದೊಂದೇ ನಾವೇನ್ ಮಾಡ್ಬೇಕು ಹೇಳು? ಓಡಾಡ್ಬೇಕು ದಿನಾನ. ತಕಂದ್ರು ಬರ್ತಾ ಇದೀವಲ್ಲ, ಎಂದು ತಪ್ಪಿಲ್ಲ. ಕೊಟ್ಟಿಲ್ಲ ಸರ್, ಏನು ಇದನ್ನು ಎಲ್ಲ ಹಂಗೆ ಇದಾಗಿದೆ. ಸಾಲ ಸೂಲ ಮಾಡ್ಕೊಂಡು ನಾವು ಏನ್ ಕಂಡರಿಗೆ ಏನ್ ಸಾಲ ಕೊಡ್ಲಿ, ಏನ್ ಬಿಡ್ಲಿ? ನಮ್ ಜಮೀನ್ ನಾವ್ ಆಗ್ದಿಲ್ಲ, ನಾವ್ ಏನ್ ಮಾಡ್ಲಿ? ಜಮೀನ್ ಹೆಸರಿ ಆಗಿಲ್ಲ, ಏನು ಇಲ್ಲ. ನಾವ್ ಯಾತು ಇದನ್ ಮಾಡ್ಬೇಕು? ನನ್ನ ಹೆಸರಿ ಮಾಡ್ಕೊಡ್ರಿ ಎಲ್ಲ. ಸಿರಾ ತಾಲೂಕು ಗೌಡಗೆರೆ ಹೋಬಳಿ ಬಂದಕುಂಟೆ ಗ್ರಾಮ. ಈ ಗ್ರಾಮದಲ್ಲಿ 115, 116, 117, 118 ಸರ್ವೆ ನಂಬರ್ ಇರುವಂತ 113 ಎಕರೆ ಹೊಲವನ್ನ ಎಲ್ಲ ಬಡವರು, ತೀರಾ ಎಲ್ಲೂ ಹೊಲ ಇಲ್ದಂತವ್ರು, ಹೊಲ ಇಲ್ಲ, ಎಲ್ಲ ಬಡ ಕುಟುಂಬದವರು ಇರುವಂತ ಹೊಲ. ಅದರಲ್ಲಿ ಎಲ್ಲಾ ಜನಾಂಗ, ಎಲ್ಲಾ ಜಾತಿ ಧರ್ಮ ಇರುವಂತ ಎಲ್ಲಾರು ಇದ್ದಾರೆ ಈ ಸರ್ವೆ ನಂಬರ್ ಅಲ್ಲಿ. ದಯವಿಟ್ಟು ಅಧಿಕಾರಿಗಳು ಹಾಗೂ ಶಾಸಕರು TB ಜಯಚಂದ್ರ ಅವರು ಇದನ್ನ ಕೂಡ್ಲೆ ಗಮನಕ್ಕೆ ತಗೊಂಡು ಈ ಫಲಾನುಭವಿಗಳಿಗೆ ದಯವಿಟ್ಟು ಅವರು ಒಂದ್ ಸ್ವಲ್ಪ ಸಹಾಯ ಮಾಡ್ಬೇಕು. ಯಾಕೆಂದ್ರೆ ನಡೆದ ಫಂಕ್ಷನ್ ಅಲ್ಲಿ ಏನೇ ಈ ರೆವಿನ್ಯೂ ಬಗ್ಗೆ ಫಂಕ್ಷನ್ ಮಾಡಿದಾಗೆಲ್ಲ ಹೋಗಿ ಏನೇ ಎಲ್ಲ ದಾಖಲಾತಿ ಕೊಟ್ರು ಅವು ಕಸದ ಬುಟ್ಟಿಗೆ ಹೋಗ್ತಾ ಇದಾವೆ ಬಿಟ್ರೆ ಅವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ತಲುಪ್ತಿಲ್ಲ. ಅದೇ ರೀತಿ ಈ ಸರ್ಕಾರದ ಜನರು ಸಹ ನಮ್ಮ ಸೆಕ್ರೆಟರಿ RI VAಗಳು ಏನು ಕೆಲಸ ಮಾಡ್ತಾ ಇಲ್ಲ. ಅದು ತಹಸೀಲ್ದಾರು ಎಷ್ಟು ಜನ ಬಂದ್ರೋ ಹೋದ್ರೋ ಗೊತ್ತಿಲ್ಲ. ನೀವೇ ಲೆಕ್ಕ ಹಾಕ್ರಿ. ಈಗ 76, 78ರಿಂದ ಎಷ್ಟು ತಹಸೀಲ್ದಾರು ಬಂದೋಗಿರ್ಬೋದು. ಇವತ್ತಿನವರೆಗೂ ಒಬ್ರು ತಹಸೀಲ್ದಾರು ಈ ಭೂಮಿ ಕಾಲಿಕ್ಕಿಲ್ಲ.
ಬಂದ್ಕುಂಟೆ ಗ್ರಾಮಕ್ಕೆ ಬಂದು ಹಿಂಗೈತೆ ವ್ಯವಸ್ಥೆ ನೋಡ್ಬೇಕು ಮಾಡ್ಬೇಕು. ಇದು ಇಲ್ಲಿ ಫಲಾನುಭವಿಗಳು ಎಷ್ಟು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಏನಾದ್ರು ನಾವು ಹೋಗಿ ಒಂದು ಸಹಾಯ ಮಾಡ್ಬೇಕು ಅನ್ನೋದು ಯಾವ ಅಧಿಕಾರಿಗೂ, ಸಿರಾ ತಾಲೂಕಿನ ಅಧಿಕಾರಿಗಳು ಯಾರಿಗೂ ಇಲ್ಲ. ಅದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ. ಯಾಕೆಂದ್ರೆ ಏನೇ ಒಂದು ಇವತ್ತು ಸೌಲಭ್ಯ ಪಡ್ಕೋಬೇಕು ಅಂದ್ರೂ ಡಾಕ್ಯುಮೆಂಟ್ಸ್ ಮುಖ್ಯ. ಆ ಡಾಕ್ಯುಮೆಂಟ್ಸ್ ಒರಿಜಿನಲ್ ಇಲ್ಲ ಅಂದ್ಮೇಲೆ ಏನ್ ಮಾಡಕ್ ಆಗುತ್ತೆ ಹೇಳ್ರಿ. ಇವತ್ತು ಒಬ್ಬ ತಂದೆ ಒಬ್ಬ ಮಗುಗೆ ಇಲ್ಲಿ ಕಿಡ್ನಿ ಫೇಲ್ ಆಗಿತ್ತು. ದಯವಿಟ್ಟು ಇದು ಸುಮ್ನೆ ವಿಚಾರ ಅಲ್ಲ. ಆ ಮಗುಗೆ ಆ ತಂದೆ 1 ಎಕರೆ ಹೊಲ ಮಾರ್ಬೇಕಾಗಿತ್ತು. ಆ ಮಗನ್ನ ಉಳಿಸ್ಕೊಂಬರೋ 1 ಎಕರೆ ಹೊಲ ಮಾರಿದ್ರೆ ಆ ಹೊಲ ತಾಣಕ್ಕೆ ಬಂದರು ಆಲ್ರೆಡಿ ವ್ಯಾಪಾರ ಆಯ್ತು. ಇದು ಡಾಕ್ಯುಮೆಂಟ್ ಸರಿ ಇಲ್ಲಪ್ಪ, ಇದು ಸರ್ಕಾರನಾಗೆ ಐತಿ, ಇಂದನ ಸರ್ಕಾರಕ್ಕೆ ಆಗಿಲ್ಲ. ಅದ್ರಿಂದ ಈ ಮಗನ್ನ ನಾವು ಎಲ್ಲ ಈ ಹೊಲ ತಾಣಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಹೋಗ್ಬಿಟ್ರು. ಆ ಮಗ 3 ತಿಂಗಳಲ್ಲಿ ತೀರೋಗ್ಬಿಟ್ಟ. ಇದೇ ಜಮೀನಲ್ಲಿ ಹನುಮಂತಪ್ಪನ ಮಗ ಓಂಕಾರಿ ಅಂತ. ದಯವಿಟ್ಟು ಅವತ್ತು ಈ ಹೊಲ ಅವ್ರ ಹೆಸರಿಗಿದ್ದೀರ, ಇವತ್ತು ಆ ಮಗ ಉಳಿಸ್ಕೊಳ್ಳೋರು. ಅವ್ರಿಗೆ 5 ಎಕರೆ 6 ಎಕರೆ ಜಮೀನಿತ್ತು, 1 ಎಕರೆ ಮಾರಿ ಆದ್ರೂ ಮಗನ್ ಉಳಿಸ್ಕೊಳ್ಳೋರು. ಆ ಸಾವಿಗೆ ಕಾರಣ ಈ ಸರ್ಕಾರ. ಯಾಕೆ ನಿಜ ಅಂಶ ಬೇಕಾದ್ರೆ ಇಲ್ಲಿರೋರ್ನೆಲ್ಲ ಕೇಳ್ರಿ, ಬೆಂಗಳೂರವರು ಒಂದು ಮಾಡ್ಕೊಂಡು ಹೋಗಿದ್ದಂಥದ್ದು. ಅದರಿಂದ ಬೇಕಾದ್ರೆ ಯಾರನ್ನ ಕೇಳಿರೋ ಹಂಗಿರ್ಬೇಕು. ಆದ್ರೆ ಅಧಿಕಾರಿಗಳು ಮಾತ್ರ ದಯವಿಟ್ಟು ಭಾರಿ ಅನ್ಯಾಯ ಮಾಡ್ತಾ ಇದಾರೆ. ಯಾವ್ದು ಕೆಲಸ ಆಗ್ತಿಲ್ಲ. ಇವತ್ತೇನಾಗ್ತಾ ಇದೆ ಅಂದ್ರೆ ಯಾರು ದುಡ್ಡು ಕೊಡ್ತಾರ ಅಧಿಕಾರಿಗಳು, ಯಾರು ಅವರು ಬೆಂಬಲ ಕೊಡಿಸ್ತಾರೋ, ಯಾರ ಕಡೆಯಿಂದ ಸಪೋರ್ಟ್ ಕೊಡಿಸ್ತಾರೋ ಅವ್ರು ಮಾತ್ರ ಕೆಲಸ ಆಗ್ತಾ ಇದಾವೆ. ಬಡವರವೆಲ್ಲ ಕಸದ ಬುಟ್ಟಿಲ್ ಬಿದ್ದಿದಾವೆ, ಶ್ರೀಮಂತರವೆಲ್ಲ ಟೇಬಲ್ ಮೇಲೆ ಇದಾವೆ. ಅಷ್ಟೇ ಕೆಲಸ ಆಗ್ತಿರೋದು. ಯಾವ್ದೇ ಕಾರಣಕ್ಕೂ ಲಂಚ ಬೇಕಾದ್ರೆ ಲಂಚ ಕೊಟ್ರೆ ಏನ್ ಬೇಕಾದ್ರು ಮಾಡ್ತಾರೆ. ಇಂತ ಕೆಲಸ ಮಾಡ್ಲಿ ನಮ್ಮ CB ಜಯಚಂದ್ರ ಅವರು, ಮಾನ್ಯ ಶಾಸಕರು ಇಂಥವ ಜವಾಬ್ದಾರಿ ತಗೋಬೇಕು. ಇದನ್ನ ಅವರು ಏನಾದ್ರು ಊರ್ಜಿತ ಮಾಡಿದ್ದೆ ಸಾಧ್ಯವಾದ್ರೆ ಈ ಕುಟುಂಬಕ್ಕೆಲ್ಲ ಒಳ್ಳೇದಾಗುತ್ತೆ. ಅವ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಯಾಕೆಂದ್ರೆ ಇವನ್ನ ದೇವ್ರ ಅವ್ರಿಗೆ ಒಂದು ಒಳ್ಳೆ ಉದ್ಯೋಗ ಕೊಟ್ಟಿದ್ದಾನೆ. ಏನೋ 3-4 ಸತಿ ಗೆದ್ದಿದ್ದಾರೆ. ಆ ಗೆದ್ದಿದ್ಗಾದ್ರು ಒಂದು ಹೆಸರು ಮಾಡ್ಬೇಕು ಅಂದ್ರೆ ಇಂಥವ ಸಿರಾ ತಾಲೂಕಲ್ಲಿ ಏನು ಅವರ ಈ ತರ ಜಮೀನುಗಳಿದಾವ ಅವನ್ನೆಲ್ಲ ದಯವಿಟ್ಟು ಫಲಾನುಭವಿ ತಲುಪುವಂತ ಕೆಲಸ ಮಾಡ್ಬೇಕು ಅಂತ ಆ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಂತೀವಿ. ಸ್ಕೂಲಲ್ಲಿ ಆಮ್ಕಿಂದ ನಾವು ಸಾಥ ಇವನ್ ಕಂಡ್ವಿ. ಯಾರನ್ನ ಮದ್ಗಿರಿ AC ಕೋರ್ಟ್ಗೆ ಹೋದ್ವಿ. 3 ವರ್ಷ ಸತತವಾಗಿ ಓಡಾಡಿವಿ. ಎಲ್ಲರೂ 15, 16, 17, 18 ಜನನು ಹೋದ್ವಿ. ಸರ್ವೆ ನಂಬರ್ನು ಹೋದ್ರು ಮಾಡ್ತೀವಿ ಕಣಪ್ಪ, ನಿಮ್ಮ ಆಫೀಸ್ಗೆ ಕಳಿಸಿ ನಮ್ಮ ಸಿರಾ ತಾಲೂಕ್ನಾಗ ಏನು ಉಪಕಾರ ಇಲ್ಲ, ಮಾಡಿಲ್ಲ. ಇಲ್ಲ ಇನ್ನ ಮುಂದಕ್ಕೆ ಹೇಳೋದು ಅವಶ್ಯಕತೆ ಐತೆ. ನನಗೆ ಬರ್ತಾ ಇಲ್ಲ, ಇದ್ದೇವಂತಲ್ಲ ದಡ್ಡ. ಇಲ್ಲಪ್ಪ, ನಿಮ್ಮನ್ನ ರೈತರು ಯಾರಾದ್ರೂ ಬಡವರು ದೊಡ್ಡ ಬಾಳಿ ತಗೊಂಡು ನಮ್ಮ ಆಫೀಸಿನ ಮುಂದಕ್ಕೆ ಬಂದು ನೀವು ತೋರಿಸ್ಬಿಟ್ರೆ ನಿಮಗೆ ಹೊಲನ ಜವಾಬ್ದಾರಿಯಾಗಿ ನಾವು ಕೊಟ್ಟು ಬಿಡ್ತೀವಿ ಅಂತ. ನೀವು ಆಗ್ಲಿ ಒಂದು ಪೇಪರ್ನಾಗಾಗ್ಲಿ ಯಾವ್ದಾದ್ರು ಬಂದ್ಕೊಂಡೆ ಒಳಗಾಗಿ ಯಾವ್ದಾದ್ರು ಒಂದು ದೊಡ್ಡ ಬಾಡಿ ಬಂದ್ರೆ ನಾನು ಮಾಡ್ಕೊಡ್ತೀನಪ್ಪ ಅಂತಂದು ನೀವು ಯೇಸುವಾಸನ ನಮಗೆ ಕೊಟ್ರೆ ನೋಡಿ ಇಲ್ಲಿಗೆ ಮುಕ್ತಾಯ. ಸಿಗ್ತಾರೆ